ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ, ಫೈನಲಿ ಇಲ್ಲಿ ಕಾಂಪಿಟೇಷನ್ ವನ್ನರ್ಸ್ ಯಾರು ಅನ್ನೋದನ್ನು ಅನೌನ್ಸ್ ಮಾಡೋದಕ್ಕೆ ಜಡ್ಜ್ ಸ್ಟೇಜ್ ಮೇಲೆ ಬಂದಿತ್ತಾಯಿತು. ಈ ಕಡೆ ಕೀರ್ತಿ ಕಾವೇರಿ ಅವರ ಹಂಗಾಮ ಸ್ಟೇಜ್ ಮೇಲೆ ನಡೀತಾ ಇಲ್ವ, ಜೊತೆಗೆ ವೈಷ್ಣವ್ ಕೀರ್ತಿಗೆ ಲಕ್ಷ್ಮಿಗೆ ಬಿಗ್ ಶಾಕ್ ಆಗ್ತಿರೋದು ಯಾಕೆ, ಮನೆಯವರೆಲ್ಲ ಓ ಮೈ ಗಾಡ್ ಅಂತ ಅಂತಿರೋದು ಯಾಕೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ತುಂಬ ಸಖತ್ತಾಗಿ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ. ಮೊದಲನೇ ಕಾಂಪಿಟೇಷನಲ್ಲೂ ಕೂಡ ಕೀರ್ತಿ ತನ್ನ ಕೈ ಚೊಳಕನ ತೋರಿಸ್ತಾಳೆ ಮೊದಲನೇ ರೌಂಡಲ್ಲಿ. ಈ ಕಡೆ ಆದರೂ ಕೂಡ ಲಕ್ಷ್ಮಿ ವೈಷ್ಣು ಆ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬೆಸ್ಟ್ ಮಾರ್ಕ್ಸ್ನೇ ತಗೋತಾರೆ. ಬಿಕಾಸ್ ಸ್ಪಾಂಟೇನಿಯಸ್ ಆಗಿ ಯೋಚನೆ ಮಾಡಿ ಅದನ್ನು ಬದಲಿನ ಒಂದು ಟಾಪಿಕ್ನ ತಗೋತಾರೆ, ಜೊತೆಗೆ ತುಂಬ ಸಖತ್ತಾಗಿ ಮಾಡ್ತಾರೆ ಕೂಡ. ಇದಾದ ನಂತರ ಮತ್ತೆ ಇಲ್ಲಿ ಕಾವೇರಿ ಕೀರ್ತಿ ಇಬ್ಬರು ಸೇರಿಕೊಂಡು ಲಕ್ಷ್ಮಿ ವೈಷ್ಣವ್ನ ದೂರ ಮಾಡಬೇಕು, ಜೊತೆಲಿರೋಗಿ ಬಿಡಬಾರ್ದು ಅಂತ ಹೇಳಿ ಮತ್ತೊಂದು ಹಂಗಾಮನ ಕ್ರಿಯೇಟ್ ಮಾಡ್ತಾರೆ. ಬಟ್ ಅದಕ್ಕೂ ಬಗ್ದೇ ಇರುವ ಲಕ್ಷ್ಮಿ ವೈಷ್ಣವ್ ಇಬ್ಬರು ಕೂಡ ಆ ಅಡೆತಡೆನೂ ಕೂಡ ದಾಟ್ತಾರೆ. ಬಿಕಾಸ್ ರಾತ್ರಿ ಮಧ್ಯರಾತ್ರಿಯಲ್ಲಿ ಅಂತ ಅನಾಹುತ ಆಗಬಹುದು ಅನ್ನೋದನ್ನ ಕೂಡ ಲೆಕ್ಕಿಸ್ದೆ, ಅಪಾಯನೂ ಲೆಕ್ಕಿಸ್ದೆ ಲಕ್ಷ್ಮಿ ತನ್ನ ಗಂಡನನ್ನ ತಾನೇ ತೆಪ್ಪ ಓಡಿಸೋದ್ರ ಮುಖಾಂತರ ಅತ್ತೆನೂ ಕರ್ಕೊಂಡು ದಡನ ಸೇರಿ ಅಲ್ಲಿ ತಾನು ವೈಷ್ಣವ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ, ಅವ್ರಿಗೋಸ್ಕರ ತನಗೇನು ಬೇಕಿದ್ರು ಮಾಡ್ತೀನಿ ಅನ್ನೋದನ್ನ ಅಲ್ಲಿ ವೈಷ್ಣವ್ಗೆ ಮತ್ತೆ ಅರ್ಥ ಮಾಡಿಸ್ತಾಳೆ. ಇದರಿಂದ ವೈಷ್ಣವ್ಗೆ ಗಿಲ್ಟ್ ಫೀಲ್ ಆಗುತ್ತೆ, ಜೊತೆಗೆ ಹೆಂಡತಿ ಸಮಾಧಾನ ಮಾಡಬೇಕಾಗಿದೆ, ಅದರ ನಡುವೆ ತನ್ನ ಪ್ರೀತಿ ವಿಷಯನ ಹೇಳ್ಕೊಂಡ್ಬಿಡ್ಬೇಕು. ಬಿಕಾಸ್ ಅವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಜೊತೆಗೆ ನಮ್ಮ ಸಂಸಾರ ಚೆನ್ನಾಗಿ ಆಗಬೇಕು ಅಂತ ಅವ್ರು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಇದನ್ನು ಯಾವುದೂ ಕೂಡ ಅವರು ಕಾಂಪಿಟೇಷನ್ಗೆ ಮಾಡ್ತಿಲ್ಲ. ಇಂಥವ್ರಿಗೆ ನಾನು ಕೀರ್ತಿ ಅವರ ವಿಷಯ ಹೇಳಿದೆ ಮೋಸ ಮಾಡ್ತಿದ್ದೀನಿ ಅಂತ ವೈಷ್ಣವ್ಗೆ ಗಿಲ್ಟ್ ಫೀಲ್ ಆಗ್ತದೆ. ಅದಕ್ಕೋಸ್ಕರ ಸತ್ಯ ಹೇಳ್ಬಿಡೋಣ ಅಂತ ಅಂದ್ಕೊಂಡು ಹೊರಡ್ತಾನೆ. ಬಟ್ ಅಷ್ಟರಲ್ಲಿ ಲಕ್ಷ್ಮಿ ನಿದ್ರೆಗೆ ಜಾರ್ಬಿಟ್ಟಿರ್ತಾಳೆ. ಆಗ ಅನಿಸೋದು ಒಂದೇ ವೈಷ್ಣವ್ಗೆ, ನಾನು ಹೇಳಬೇಕು ಅಂದ್ಕೊಂಡಾಗ ವಿಧಿ ಯಾಕೆ ಈ ರೀತಿ ಆಡ್ತಿದೆ, ನನಗೆ ಹೇಳಬಾರ್ದು ಅಂದ್ಕೊಂಡಾಗ ಹೇಳೋ ಅವಕಾಶ ಸಿಗತ್ತೆ, ಬಟ್ ನಾನು ಹೇಳುವುದಿಲ್ಲ, ಹೇಳಬೇಕು ಅಂದ್ಕೊಂಡಾಗ ಹೇಳೋ ಅವಕಾಶ ಈ ರೀತಿ ತಪ್ಪು ಹೋಗುತ್ತಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋತಾನೆ. ಬಟ್ ಮರುದಿನ ಮತ್ತೊಂದು ಕಾಂಪಿಟೇಷನ್ಗಿದೆ, ಕೆಸರುಗದ್ದೆ ಊಟದ ಕಾಂಪಿಟೇಷನ್. ಈ ಒಂದು ಕೆಸರುಗದ್ದೆ ಊಟದ ಕಾಂಪಿಟೇಷನ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಕಾಂಪಿಟೇಷನ್ ಇದೆ. ಈ ಒಂದು ರೌಂಡಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲ್ಲ. ಬಟ್ ಅಷ್ಟು ಸೂಪರ್ಬಾಗಿ ಪರ್ಫಾರ್ಮ್ ಮಾಡ್ತಾರೆ ವೈಷ್ಣವ್ ಮತ್ತು ಲಕ್ಷ್ಮಿ. ಇಲ್ಲಿ ಕೀರ್ತಿಗಂತೂ ಬಿಗ್ ಶಾಕ್, ಬಿಕಾಸ್ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಲಕ್ಷ್ಮಿ ಏನೋ ಉತ್ತರ ಕೊಡ್ತಾಳೆ, ಅದು ಎಲ್ರಿಗೂ ಕೂಡ ಗೊತ್ತಿತ್ತು. ಬಟ್ ವೈಷ್ಣವ್ ಕೂಡ ಸಖತ್ತಾಗಿ ಉತ್ತರ ಕೊಟ್ಟಿರುವುದು ಆಶ್ಚರ್ಯ ಆಗುತ್ತೆ, ಹೇಗೆ ಇದು ಸಾಧ್ಯ ವೈಷ್ಣವ್ಗೆ ಅಂತ. ಬಟ್ ಎಲ್ರಿಗೂ ಖುಷಿ ಆಗುತ್ತೆ, ಬಿಕಾಸ್ ವೈಷ್ಣವ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಾರೆ. ಬಟ್ ಆ ಒಂದು ಕನ್ಫ್ಯೂಷನಲ್ಲಿ ಕಾವೇರಿ ಮತ್ತು ಕೀರ್ತಿ ಇರಬೇಕಿದ್ರೆ ಅವ್ರಿಗೆ ಉತ್ತರ ಸಿಕ್ಬಿಡುತ್ತೆ. ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ವೈಷ್ಣವ್ ಉತ್ತರ ಹೇಳಿದ ಅಂತ ಅದನ್ನೇ ತೊಗೊಂಡು ಬಂದಂಥ ಕೀರ್ತಿ ಸ್ಟೇಜ್ ಮೇಲೆ ಬಂದು ಅನೌನ್ಸ್ ಮಾಡ್ತಿದ್ದಾಳೆ, ಈ ಒಂದು ಕಾಂಪಿಟೇಷನ್ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ, ಮೋಸ ಮಾಡಿ ಬಿಟ್ರೆ ಮಾಡಿದ್ದೆ, ಈ ಕಡೆ ನಮಗೆ ಸುಳ್ಳು ಹೇಳಿ ಕಾಂಪಿಟೇಷನ್ ರೂಲ್ಸನ್ನು ಮುರಿದಿದ್ದಾರೆ ಅಂತ. ಅದು ಬೇರೆ ಯಾರೂ ಅಲ್ಲ ವೈಷ್ಣವ್ ಅಂತ ಹೇಳ್ತಾಳೆ. ಈ ಕಡೆ ವೈಷ್ಣವ್ ಕೂಡ ಹೌದು ನಾನು ಮೋಸ ಮಾಡಿದ್ದ ನಿಜ, ಭಾಗ್ಯ ಅದಕ್ಕೆ ಹತ್ರ ಕೇಳಿಕೊಂಡು ಎಲ್ಲ ಆನ್ಸರ್ ಹೇಳ್ದೆ, ನಾನು ತಪ್ಪು ಮಾಡಿರಬಹುದು, ಬಟ್ ಉದ್ದೇಶ ಜಸ್ಟ್ ನಾನು ಹೆಂಡತಿ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅಂತ ಹೇಳ್ತಾರೆ. ಇದರಿಂದ ಲಕ್ಷ್ಮಿಗೆ ಅವಮಾನ ಆಗುತ್ತೆ. ಬಟ್ ಈ ಒಂದು ರೌಂಡಿಂದ ಲಕ್ಷ್ಮಿ ಮತ್ತು ವೈಷ್ಣವ್ನ ಹೊರಗಡೆ ಇರ್ತಾರೆ, ಡಿಸ್ಕ್ವಾಲಿಫೈ ಆಗ್ತಾರೆ. ನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿಗೆ ಸಮಾಧಾನ ಮಾಡೋಕೆ ಬಂದರೆ ಲಕ್ಷ್ಮಿ ಕೋಪನೇ ಹುಸಿ ಆಗಿದೆ. ಬಿಕಾಸ್ ಅವ್ಳಿಗೆ ತುಂಬಾ ಖುಷಿ ಆಗಿದೆ, ಅವಳಿಗೆ ಸ್ಪೆಷಲ್ ವೈಫ್ ಫೀಲ್ ಆಗ್ತದೆ. ಬಿಕಾಸ್ ಯಾರು ಮಾಡದೇ ಇರೋದನ್ನು ನನ್ನ ಗಂಡ ನನಗೋಸ್ಕರ ಮಾಡಿದ್ರು, ಅವ್ರು ನನ್ನ ಎಷ್ಟು ಕಾಳಜಿ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಲ್ವಾ ನನ್ನ ಮನ್ಸಿಗೆ ನೋವಾಗಬಾರ್ದು ಅಂತ ಈ ರೀತಿ ಸುಳ್ಳು ಹೇಳಿದ್ದು. ಪ್ರೀತಿ ಅಂದಮೇಲೆ ಅಲ್ಲಿ ರೂಲ್ಸ್ ಬ್ರೇಕಪ್ ಎಲ್ಲ ಕೂಡ ಇರತ್ತೆ, ಅದೆಲ್ಲ ಕಾಮನ್. ಬ್ರೇಕ್ ಮಾಡೋದು, ಬ್ರೇಕಪ್ ಆಗೋದು, ರೂಲ್ಸ್ ಬ್ರೇಕ್ ಆಗೋದು ಅದೆಲ್ಲ ಇದ್ರೇ ಚಂದ ಅಲ್ವಾ ಪ್ರೀತಿ ಅಂದರೆ. ಅದಕ್ಕೋಸ್ಕರ ಎಲ್ಲ ಕೂಡ ಮಾಫಿ ಹಾಗಂತ ಸುಳ್ಳು ಹೇಳಬೇಕು ಅಂತಿಲ್ಲ. ಈ ವಿಷಯದಲ್ಲಿ ನಂಗೆ ಸುಳ್ಳು ಹೇಳಿರೋದು ತುಂಬಾ ಖುಷಿ ಆಗ್ತದೆ ಅಂತ ಜಸ್ಟ್ ಪ್ರೀತಿ ಮುದ್ದು ಅಂತ ಹೇಳಿ ಪ್ರೀತಿಯ ತಿರೇಕದಲ್ಲಿ ತೇಲ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ ಇದು ವೈಷ್ಣವ್ಗೆ ಮತ್ತೆ ಕಸವಿಸಿಯನ್ನು ಉಂಟು ಮಾಡ್ತದೆ. ಆದರೆ ಇಲ್ಲಿ ಕೀರ್ತಿ ಮತ್ತು ಕಾವೇರಿ, ಲಕ್ಷ್ಮಿ ಮತ್ತು ವೈಷ್ಣವ್ ನಡುವೆ ಬಿಗ್ ಫೈಟ್ ಆಗುತ್ತೆ. ಜೊತೆಗೆ ಆಲ್ರೆಡಿ ಒಂದು ಕಾಂಪಿಟೇಷನಿಂದ ಹೊರಗಡೆ ಉಳಿದಿರೋ
ಆಗಿರೋದ್ರಿಂದ ಆರಾಮಾಗಿ ಅವರು ಸೋಲ್ತಾರೆ, ನಾವು ಗೆಲ್ಬೋದು ಅಂತ ಕಾವೇರಿ ಅನ್ಕೋತಿದ್ದಾರೆ. ನಂತರ ನಾಳಿನ ಕೆಸರುಗದ್ದೆ ಓಟದಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಮತ್ತು ವೈಶ್ ಗೆಲ್ಲೋದಿಲ್ಲ ಅಂತಂದರೆ ಈ ಕಡೆ ವೈಷ್ಣವ್ ಅವರ ಅಮ್ಮ ಕಾವೇರಿ ಅವರು ಕೂಡ ನನ್ನ ಮಗ ಸಿಟಿ ಹುಡುಗ ಖಂಡಿತ ಅವನಿಗೆ ಅಷ್ಟೆಲ್ಲ ಚೆನ್ನಾಗಿ ಓಡೋದಕ್ಕೆ ಬರಲ್ಲ ಅಂತ ಹೇಳಿ ಅನ್ಕೋತಿದ್ದಾರೆ. ಇದೆಲ್ಲ ಆಗೋದ್ರ ನಡುವೆ ಸುಪ್ರೀತಾ ಬರ್ತಾರೆ. ಸುಪ್ರೀತಾ ಬಂದಿದ್ದೆ, ನೀವೇನು ಅನ್ಕೊಂಡಿದ್ರ, ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಜಗಳ ಮಾಡ್ಕೋತಿರ್ತಾರೆ, ನಾವು ಅನ್ಕೊಂಡಿದ್ದಾಗೋಯ್ತು ಅನ್ಕೋತಿದ್ರ, ಪಾಪ ನೀವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತದೆ. ಬಿಕಾಸ್ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಅಲ್ಲಿ ಜಗಳ ಮಾಡ್ಕೋತಾ ಇಲ್ಲ, ಬದಲಾಗಿ ಅವರ ಪ್ರೀತಿ ಜಾಸ್ತಿ ಆಗಿದೆ. ಕೀರ್ತಿ ನೀನು ಏನು ಮಾಡಿದ್ಯೋ ತುಂಬ ಚೆನ್ನಾಗಿ ಮಾಡಿದ್ಯಾ, ಬಿಕಾಸ್ ನೀನು ಮಾಡಿದ್ರಿಂದಾನೇ ಅಲ್ಲ ವೈಷ್ಣವ್ಗೆ ತನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಲಕ್ಷ್ಮಿಗೆ ಗೊತ್ತಾಗಿದ್ದು. ಹಾಗಾಗಿ ಅವಳು ಪ್ರೀತಿಯಲ್ಲಿ ತೀಳ್ತಿದ್ದಾಳೆ, ಜಗಳ ಮಾಡ್ಕೋತಿಲ್ಲ. ಇಬ್ಬರು ಕೂಡ ಜೊತೆಗೆ ನಾಳಿನ ಕಾಂಪಿಟೇಷನಲ್ಲಿ ಅವರಿಬ್ಬರೇ ಗೆಲ್ತಾರೆ ಅಂತ ಚಾಲೆಂಜ್ ಮಾಡ್ತಾರೆ. ಫೈನಲಿ ಆ ಒಂದು ಕೆಸರುಗದ್ದೆ ಊಟದ ಕಾಂಪಿಟೇಷನ್ ಕೂಡ ಬರುತ್ತೆ. ಇಲ್ಲಿ ವೈಷ್ಣವ್ ಅಂತೂ ಕಳೆದೋಗಿರೋ ಮಾರ್ಕ್ಸನ್ನು ವಾಪಸ್ ತಗೋಬೇಕು. ನಾಟ್ ಓನ್ಲಿ ಈ ಒಂದು ರೌಂಡ್, ಇಡೀ ಕಾಂಪಿಟೇಷನಲ್ಲಿ ನಾವೇ ವಿನ್ ಆಗಬೇಕು. ಹಾಗಾಗಿ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ, ನೀವು ಬಿಗಿಯಾಗಿ ಇಟ್ಕೊಳ್ಳಿ, ನಾವೇ ಗೆಲ್ಲೋದು ಅಂತ ಹೇಳಿ ತುಂಬಾ ಎಕ್ಸೈಟಿಂಗ್ ಆಗಿ ಎಲ್ಲರೂ ಕಾಯ್ತಿದ್ರೆ ತುಂಬ ಎನರ್ಜೆಟಿಕ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ವೈಷ್ಣವ್ ಲಕ್ಷ್ಮಿ. ಕಾವೇರಿ ಕೃಷ್ಣ ಅವ್ರನ್ನ ಹಿಂದಕ್ಕೆ ವೈಷ್ಣವ್ ಮತ್ತು ಲಕ್ಷ್ಮಿ ಮುಂದೆ ಸಾಕ್ತಿದ್ದಾರೆ. ಜೊತೆಗೆ ಮೊದಲನೇದಾಗಿ ಲವ್ ಯು ಕೂಡ ಹೇಳ್ಬಿಡ್ತಾಳೆ ಲಕ್ಷ್ಮಿ. ಇದರಿಂದ ಪಾನಿಕ್ ಆದಂಥ ವೈಷ್ಣವ್ ಒಮ್ಮೆ ಹಿಂದೆ ಸರಿತಾರೆ, ಬಟ್ ನಂತರ ಹಾಗೆ ಎಚ್ಚೆತ್ಕೊಂಡಿದ್ದೆ ಮುಂದೆ ಹೋಗಿ ಫೈನಲಿ ವಿನ್ ಆಗೇ ಬಿಡ್ತಾರೆ. ಕೀರ್ತಿ ಕಾವೇರಿಗೆ ಬಿಗ್ ಶಾಕ್ ಆಗಿದೆ, ಬಿಕಾಸ್ ಫೈನಲಿ ವಿನ್ ಆಗೇ ಬಿಟ್ರು ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ. ನಂತರ ಇದೆಲ್ಲ ಆಗ್ತಾ ಇದ್ದಂತೆ ನಂತರ ಕೊನೆಯ ಒಂದು ರೌಂಡ್ ಇದೆ, ಅದಕ್ಕೂ ಮುನ್ನಾನೆ ಈ ಕಡೆ ಕೀರ್ತಿ ಬಂದು ವೈಷ್ಣವ್ ಹತ್ರ ನೀನು ಏನು ಮಾಡ್ತಿದ್ಯೋ ತುಂಬ ತಪ್ಪು ಮಾಡ್ತಿದ್ಯಾ ವೈಶ್, ಯಾಕೆ ಹೇಳು, ನಿನಗೆ ಅವಳ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಲಕ್ಷ್ಮಿಗೆ ನಿನ್ನ ಬಗ್ಗೆ ಫೀಲಿಂಗ್ಸ್ ಹೆಚ್ಚಾಗ್ತಾ ಇದೆ. ಅವಳು ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡ್ತಿದ್ದಾಳೆ, ಬಿಕಾಸ್ ಅವಳು ನಿನ್ನ ಕಾಳಜಿ ಮತ್ತು ಅನುಕಂಪನ ಪ್ರೀತಿ ಅಂತ ಅಂದ್ಕೊಂಡಿದ್ದಾಳೆ. ದಯವಿಟ್ಟು ಅವಳಿಗೆ ನಿಜ ಹೇಳಿಬಿಡು ವೈಶ್, ಈ ರೀತಿ ಮಾಡಿ ಅವಳ ಮನಸ್ಸಿಗೆ ನೋವುಂಟು ಮಾಡಬೇಡ ಅಂತ ಹೇಳಿ ಕೀರ್ತಿ ಹೇಳ್ತಿದ್ದಾಗೆ ವೈಷ್ಣವ್ಗೂ ಕೂಡ ಸರಿ ಅನಿಸುತ್ತೆ. ಜೊತೆಗೆ ಈ ಒಂದು ರೌಂಡ್ನ ಇಟ್ಟಿರೋದೇ ವೈಷ್ಣವ್ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೋಬೇಕು, ನನ್ನ ಮತ್ತು ವೈಷ್ಣವ್ ಲವ್ ಸ್ಟೋರಿನ ಹೇಳ್ಕೋಬೇಕು ಅಂತಲೇ ಈ ರೌಂಡ್ನ ಇಟ್ಟಿರೋದು ಆಂಟಿ ಅಂತ ಹೇಳಿ ಕಾವೇರಿಗೆ ಹೇಳ್ತಿದ್ದಾಳೆ ಕೀರ್ತಿ. ನಂತರ ಕಾಂಪಿಟೇಷನ್ ಶುರು ಆಗೋಕ್ಕೂ ಮೊದಲು ಸ್ಟೇಜ್ ಹಿಂದೆನೇ ವೈಷ್ಣವ್ ಬಂದಿದ್ದೆ ಲಕ್ಷ್ಮಿ ಹತ್ರ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊಳ್ಳೋದಕ್ಕೆ ಮುಂದಾಗಬೇಕು. ಅಷ್ಟರಲ್ಲಿ ಕರೆದು ಬಿಡ್ತಾರೆ. ಹಾಗಾಗಿ ಲಕ್ಷ್ಮಿ ಹೋದರೆ ನಂತರ ಸುಪ್ರೀತಾ ಅವ್ರು ಬಂದು ಹೇಳಬೇಡ ವೈಶ್, ನನಗೆ ಅರ್ಥ ಆಗುತ್ತೆ, ಬಟ್ ಅದಕ್ಕೆ ಒಂದು ಟೈಮ್ ಬರುತ್ತೆ, ಪಾಪ ಖುಷಿಯಾಗಿದೆ ಆ ಹುಡುಗಿ, ಸ್ಟೇಜ್ ಮೇಲೆ ಹೇಳಿ ಅವಳಿಗೆ ನೋವುಂಟು ಮಾಡಿ ಅವಮಾನ ಮಾಡಬೇಡ, ಅದ್ರದ್ದು ಟೈಮ್ ಬರೋ ತನಕ ಕಾಯಿ ಅಂತ ಹೇಳಿರ್ತಾರೆ. ನಂತರ ಈ ಕಡೆ ವೈಷ್ಣವ್ ಕೂಡ ಸ್ಟೇಜ್ ಮೇಲೆ ಹೋಗ್ತಾನೆ, ಈ ಕಡೆ ರೂಲ್ಸ್ನೆಲ್ಲ ಹೇಳ್ತಾರೆ ಈ ಕಡೆ ಕೀರ್ತಿ ಅವ್ರು ಕೂಡ. ನಂತರ ವೈಷ್ಣವ್ ಲಕ್ಷ್ಮಿ ಪರ್ಫಾರ್ಮ್ ಮಾಡ್ತಾರೆ. ಮೊದಲನೇದಾಗಿ ಲಕ್ಷ್ಮಿ ತನ್ನ ಮನಸ್ಸಿನ ಪ್ರೀತಿಯ ಮಾತನ್ನು ವೈಷ್ಣವ್ ಮುಂದೆ ಹೇಳ್ಕೊತಾಳೆ, ನೀವೇ ನನ್ನ ಮೊದಲ ಪ್ರೀತಿ ಅಂತ ಹೇಳೋದ್ರ ಮುಖಾಂತರ ಎಲ್ರಿಗೂ ಬಿಗ್ ಸರ್ಪ್ರೈಸ್ನ ಕೊಡ್ತಿದ್ದಾಳೆ. ಇದಾದ ನಂತರ ವೈಷ್ಣವ್ ಕೂಡ ನಮ್ಮಿಬ್ರು ಮದುವೆ ಅಕಸ್ಮಾತಾಗಿ ಆಯಿತು, ಆ ಒಂದು ಮದುವೆ ಏನೇನೆಲ್ಲ ಆಯಿತು ಅನ್ನೋದು ನಮ್ಮಿಬ್ರಿಗೆ ಮಾತ್ರ ಗೊತ್ತು. ನಾವಿಬ್ರು ತುಂಬ ವರ್ಷಗಳಿಂದ ಪರಿಚಯ ಆಗಿದ್ರು ಕೂಡ, ರಿಲೇಷನ್ಸ್ ಇದ್ರೂ ಕೂಡ ನಮ್ಮ ನಡುವೆ ಯಾವುದೇ ರೀತಿ ಪ್ರೀತಿ ಆಗುತ್ತಿಲ್ಲ, ಚೂಸ್ ನಾವು ಫ್ರೆಂಡ್ಸ್ ಆಗಿದ್ವಿ ಅಷ್ಟೇ. ನಮ್ಮಿಬ್ರದ್ದು ಪ್ಯೂರ್ ಅರೇಂಜ್ ಮ್ಯಾರೇಜ್ ಆಗಿತ್ತು. ಜೊತೆಗೆ ನಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ಲಕ್ಷ್ಮಿಯವರು ತುಂಬಾ ಎಫರ್ಟ್ ಆಗ್ತಾ ಬಂದರು. ನನ್ನ ಪ್ರತಿ ಹಂತದಲ್ಲೂ ಕೂಡ ಅವ್ರು ನನ್ನ ಜೊತೆ ಇದ್ದರು. ಇವತ್ತು ನಾನು ಇದ್ದೀನಿ ಅಂದರೆ ಅದಕ್ಕೆಲ್ಲ ಲಕ್ಷ್ಮಿ ಅವರೇ ಕಾರಣ ಅಂತ ಹೇಳಿ ಲಕ್ಷ್ಮಿ ಬಗ್ಗೆ ತುಂಬಾ ಹೊಗಳುತ್ತಿದ್ದಾರೆ. ಜೊತೆಗೆ ಅವ್ರಿಗೋಸ್ಕರ ನಾನು ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಅನ್ನೋದ್ರ ಮುಖಾಂತರ ಲಕ್ಷ್ಮಿ ಮೇಲೆ ಎಷ್ಟು ಲವ್ ಇದೆ ಅನ್ನೋದನ್ನು ವೈಷ್ಣವ್ ಮತ್ತೆ ಸಾಬೀತುಪಡಿಸ್ತಿದ್ದಾನೆ. ಬಟ್ ಅವನ ಪ್ರಕಾರ ಅದು ಜಸ್ಟ್ ಫ್ರೆಂಡ್ಶಿಪ್, ಹಾಗೆ ತುಂಬ ಒಳ್ಳೆ ಹುಡುಗಿಗೆ ತಾನು ಕೊಡೋ ಗೆಸ್ಚರ್, ಹಾಗೆ ಒಂದು ಅನುಕಂಪ, ಒಂದು ಕಾಳಜಿ ಅಷ್ಟೇ. ಆದರೆ ಲಕ್ಷ್ಮಿಗೆ ಅದು ಒಂದು ಪ್ರೀತಿ. ಇದರಿಂದ ಅವಳಿಗೆ ಫುಲ್ ಖುಷಿ ಆಗುತ್ತೆ, ಮನೆಯವ್ರಿಗೂ ಖುಷಿ ಆಗುತ್ತೆ, ಸುಪ್ರೀತಾ ಅವ್ರಿಗೂ ಖುಷಿ ಆಗುತ್ತೆ. ಬಟ್ ಬಿಗ್ ಶಾಕ್ ಆಗ್ತಿರೋದು ಕಾವೇರಿ ಮತ್ತು ಕೀರ್ತಿಗೆ. ಈ ಕಡೆ ಎಲ್ಲ ಕಾವೇರಿ ಮತ್ತು ಕೃಷ್ಣ ಅವ್ರ ರೌಂಡ್ ಕೂಡ ಮುಗಿಯುತ್ತೆ, ಈ ಕಡೆ ಎಲ್ಲ ರೌಂಡು ಕೂಡ ಮುಗಿಯುತ್ತೆ. ಈ ಒಂದು ರೌಂಡಲ್ಲಿ ಜಬರ್ದಸ್ತಾಗಿ ಪರ್ಫಾರ್ಮ್ ಮಾಡಿದ್ದು ವೈಷ್ಣವ್ ಮತ್ತು ಲಕ್ಷ್ಮಿ. ಹಾಗಾಗಿ ಅವರೇ ಒಂದು ರೌಂಡಲ್ಲಿ ವಿನ್ನರ್ ಆಗ್ತಾರೆ. ಜೊತೆಗೆ ನಾಟ್ ಓನ್ಲಿ ಈ ಒಂದು ರೌಂಡ್, ಇಡೀ ಕಾಂಪಿಟೇಷನ್ ವಿನ್ನರ್ ಆಗೋ ಸಾಧ್ಯತೆ ಕೂಡ ಇದೆ. ನಂತರ ಈ ಕಡೆ ಕೀರ್ತಿ ಹೋಸ್ಟ್ ಆಗಿರೋದ್ರಿಂದ
ಫೈನಲಿ ಎಲ್ಲ ರೌಂಡ್ಸ್ ಕೂಡ ಮುಗೀತು. ನಮ್ಮೊಳಗೆ ಇರ್ತಕ್ಕಂಥ ಜಡ್ಜಸ್ ಇವತ್ತು ಬಂದು ನಮ್ಮ ಮುಂದೆ ಬಂದು ಅವರ ಜಡ್ಜ್ಮೆಂಟ್ನ ತಿಳಿಸ್ತಾರೆ, ಯಾರು ಈ ಬಾರಿ ಸೂಪರ್ ದಂಪತಿ ಆದರು ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾಗೆ ನಾವೆಲ್ಲ ಹಾಗೆ ಸೂರಿ ದಂಪತಿ ಸ್ಟೇಜ್ ಮೇಲೆ ಬರ್ತಾರೆ. ಎಲ್ರಿಗೂ ಕೂಡ ನೋಡಿ ಖುಷಿ ಆಗ್ತದೆ. ಅವರೇ ಜಡ್ಜಸ್ ಆಗಿರ್ತಾರೆ, ಪ್ರತಿ ಹಂತದಲ್ಲೂ ಕೂಡ ಅವರು ಜೋಡಿಗಳನ್ನ ಅಬ್ಸರ್ವ್ ಮಾಡಿರ್ತಾರೆ. ಹಾಗಾಗಿ ಅವರು ರಿಸಲ್ಟನ್ನು ಕೂಡ ಮಾರ್ಕ್ಸ್ನ ಕೌಂಟ್ ಮಾಡೋದ್ರ ಜೊತೆಗೆ ಅವರ ಅನ್ಯೂನ್ಯತೆಯನ್ನು ಕೂಡ ಪ್ರತಿ ಕ್ಷಣ ನಾಟ್ ಓನ್ಲಿ ಕಾಂಪಿಟೇಷನ್ ಟೈಮಲ್ಲಿ ಇಡೀ 3 ದಿನಗಳ ಕಾಲ ಅವರ ನಡುವೆ ಅನ್ಯೂನ್ಯತೆ ಹೇಗಿತ್ತು ಅನ್ನೋದರ ಆಧಾರದ ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ತಿದ್ದಾರೆ. ಫೈನಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ವೈಶ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೂಪರ್ ದಂಪತಿ ಆಗೇ ಬಿಟ್ರು, ಗೆದ್ದೇ ಬಿಟ್ರು. ಆ ಒಂದು ಟೈಟಲ್ ಅವರಿಗೆ ಹೋಗೇ ಬಿಡ್ತು. ಈ ಕಡೆ ಕಾವೇರಿಗೆ ಆಗ್ತದೆ. ಪ್ರಥಮ ಬಾರಿಗೆ ಮಗನ ಮುಂದೆ ಲಕ್ಷ್ಮಿ ಮುಂದೆ ಸೋಲನ್ನು ಅನುಭವಿಸಬೇಕಾಗಿದೆ. ಕೀರ್ತಿಗಂತೂ ಆಗ್ತದೆ. ಬಿಕಾಸ್ ಅವರು ಇಲ್ಲಿಗೆ ಬಂದಿದ್ದೆ ಲಕ್ಷ್ಮಿ ವೈಷ್ಣವ್ ಒಳ್ಳೆ ಪೇರಲ್ಲ, ಅದು ಜಗತ್ ಜಾಹೀರಾಗಬೇಕು ಅಂತ. ಆದರೆ ಇಂಥ ಪೇರನ್ನೇ ನೋಡಿಲ್ಲ. ಎಷ್ಟು ಅನ್ಯೂನ್ಯವಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದ್ರ ಮುಖಾಂತರ ಅವ್ರಿಗೆ ವಿನ್ನಿಂಗ್ ಟೈಟಲ್ ಸಿಗುತ್ತೆ. ಆದರೆ ಇಲ್ಲಿ ಕೀರ್ತಿ ಏನಾದರೂ ಹಂಗಾಮ ಮಾಡಿದ್ಲ ಜಡ್ಜಸ್ ಜೊತೆ, ಆದರೂ ಕೂಡ ಜಡ್ಜಸ್ ಅದನ್ನು ಬದಿಗೊತ್ತಿ ತಮ್ಮ ರಿಸಲ್ಟ್ ಏನಿದೆ ಅದನ್ನೇ ಅನೌನ್ಸ್ ಮಾಡಿದ್ರೆ ಏನಾಗಿತ್ತು, ಹೇಗಾಯಿತು, ಆ ನಂತರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ